ಅದೇ ಕಣತೆ ಅವ್ವ ಫೋನ್ ಮಾಡಿತ್ತು. ಏನಂತೆ? ನಿನ್ನ ಜೊತೆ ಮಾತಾಡ್ಬೇಕಾಯ್ತಂತೆ. ಇನ್ನೊಂದು 3 ದಿವಸ ಆದಮೇಲೆ ಕಳಿಸ್ತೀನಿ ಅಂತ ಅಂದ್ರಲ್ಲ. ಅದಕ್ಕೆ ಏನಾಯಿತು ಏನು ಎತ್ತ ಅಂತ ನಾನು ಬಂದಾಗಲಿಂದ ಒಂದು ದಿವಸನೂ ಹೋಗಿಲ್ಲ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ಕೇಳಿದೆ. ಅವ್ವ ಆಗ್ಲಿಂದ ಹಿಡ್ದಂಗೆ ಸುಮಾರು ಸ್ವಲ್ಪ ಫೋನ್ ಮಾಡಿ ಕೇಳ್ತದೆ, ಯಾವಾಗ ಬಂದಿರಿ ಇನ್ನೂ ಏನು ಹೇಳನೇ ಇಲ್ವಲ್ಲ, ಯಾವುದನ್ನೂ ಹೇಳ್ತೀನಿ ಅಂತ ಸಂಜೆ ಅಂದರೆ ನೆನ್ನೆ ಸಂಜೆ ಇವತ್ತಿಷ್ಟೊತ್ತಾಯಿತು ಇನ್ನೂ ಹೇಳಿಲ್ವಲ್ಲ, ಯಾವಾಗ ಬಂದಿರಿ ಹೇಳಿ ಅಂತ ಅವ್ವ ಕೇಳ್ತಾ ಕೂತದೆ. ಅದಕ್ಕೆ ಏನು ಹೇಳೋದು? ಅಲ್ಲ ನಾವೆಲ್ಲ ಏನಂದ್ರೆ ಮುಂದಿನವ್ರು ಕಳ್ಸೋದು ಅಂದ್ಕೊಂಡಿದ್ದು. ಶಾಸ್ತ್ರ ಗಿಸ್ತ್ರ ಮಾಡಿಬಿಟ್ಟು ಶಾಸ್ತ್ರ ಮಾಡೋಕ್ಕೆ ಮುಂದಿನವ್ರ ಡೇಟ್ ಕೊಟ್ಟವ್ರೆ. ಈ ವಾರ ಅಲ್ಲ ಮುಂದಿನವ್ರಕ್ಕೆ. ಮುಂದಿನವ್ರಕ್ಕಾದ್ರೆ 2 ಗಂಟೆ ಬಂದ್ಬಿಟ್ಟಿರ. ಶಾಸ್ತ್ರ ಗಿಸ್ತ್ರ ಎಲ್ಲ ಇಲ್ಲೇ ಮಾಡಬೇಕು. ಅತ್ತಗೆಲ್ಲೂ ಮಾಡೋಕ್ಕಾಯ್ಕಿಲ್ಲ. ಅದಕ್ಕೆ ಅವ್ವ ನಿಮಗೆ ಫೋನ್ ಮಾಡಿತ್ತಂತಲ್ಲ? ಹ್ಞೂ ಮಾಡಿತ್ತು, ಕಳಿಸ್ತೇ ಇಲ್ವಲ್ಲ ಇಷ್ಟು ದಿವಸ ಆಯಿತು. ಶಾಸ್ತ್ರ ಗಿಸ್ತ್ರ ಎಲ್ಲ ಅವೇ ಕಳಿಸಿ ಏನೋ ಬೀಗ್ರೂಟ ಅಂದ್ಬಿಟ್ಟು ಒಂದೇ ದಿವಸ ಕರ್ಕೊಬಿಟ್ಟು ಕಳಿಸ್ಬಿಟ್ವಲ್ಲ. 1 ವಾರ 15 ದಿವಸ ಇರ್ಸ್ಕೊತೀನಿ ಅಂತ ಕೂತವ್ರೆ. ನೋಡ್ತೀನಿ ತಾಳು, ಆಮೇಲೆ ಯಾವ್ದನ್ನೂ ಯೋಚನೆ ಮಾಡ್ತೀನಿ. ಆಮೇಲೆ ನಮ್ಮ ಕಡೆಯವರೆಲ್ಲವ ತಗಿತಾಗ ಬರ್ತಾ ಇರ್ತಾರೆ. ಆಚೆ ಜಾಸ್ತಿ ಬರಬೇಡ, ಒಳಗೆ ಇರು. ಏನಾದ್ರು ಬೇಕಾರೆ ಕರಿ ಬರ್ತೀವಿ. ಹಿಂಗೆ ಆಚೆಲಿ ಬಂದು ಕೂತ್ಕೊಳ್ಳೋದು ಮಟ್ಟದು ಹಂಗೆ ಮಾಡಬೇಡ. ಸರಿ ಕಣತೆ ಬೈತೀನಿ. ಈಗ ಕೂತ್ಕೋ, ಹೇಳಿದ್ದು ನಾನು. ಯಾರು ಬರ್ತಾ ಇರ್ತಾರೆ ಇಟ್ಟಿದ್ದಕ್ಕೆ, ಯಾರು ಒಯ್ತಾ ಇರ್ತಾರೆ. ಹಿಂಗೆ ಆಚೆಗೆ ಬಂದು ಕೂತ್ಕೋಬೇಡ, ಒಳಗೆ ಇರು. ಇವಳು ಅವಳಲ್ಲ ಮಾದೇವಿ, ಅವಳು ಏನಾರು ಬೇಕಾರೆ ಕೇಳು ಈಸ್ಕೊ. ಆಮೇಲೆ ಒಕ್ಕಿಗೆ ನಾವು ಸೇಚ್ಕಟ್ಟ ಕಲಿ. ಒಂದೊಂದು ಹಚ್ಕಟ್ಟಾಗ ಮಾಡೋಕ್ಕೆ ಇಲ್ಲ ನೀನು. ನಾನೆಲ್ಲೋ ಕಲ್ತ್ಕೊಂಡು ಹೋಗ್ಲಿ ಮಾಡಲಿ ಅಂತ ಸುಮ್ಮನಿವ್ನಿ. ಕಲಿಯೋ ಗಂಟ ಸುಮ್ಮನೆ ಆಗಿವ್ನಿ ಅಷ್ಟೇ. ಹಚ್ಕಟ್ಟಾಗ ಹೋಗ್ತಾನ ಕಲಿ ನೀನು. ಹೊಸಸಿ ಮಾಡಿಬಿಡ್ತಿದ್ದಿ. ಹೊಸಿ ಹೆಚ್ಚಾಗಿ ಮಾಡು. ಇಲ್ಲಿ ಎಷ್ಟು ಜನ ಇದ್ದಾವು? ಅವ್ರು ಇವನು ನಿನ್ನ ಗಂಡ, ನೀನು, ನಿನ್ನ ಮೈದ, ಮಾದೇವಿ, ನಾನು, ಎಷ್ಟು ಜನ ಆಯಿತು? 5 ಜನ ಆಯಿತು. ಎಷ್ಟು ಅಡುಗೆ ಮಾಡಬೇಕು? ಸಣ್ಣ ಚೊಂಬಲ್ ಮಾಡ್ತಿದ್ದಿಲ್ಲ, ಸಾಕ ಜನ. ಹೊಸ ದಪ್ಪಿ ಪಾತ್ರೆ ಮಾಡು. ಹಚ್ಕಟ್ಟಾಗಿ ಇಟ್ಟುತ್ತೀರಿ. ಇಟ್ಟು ಬೆಂದೇ ಇರೋಕ್ಕಿಲ್ಲ. ಒಂದೊಂದು ದಿವಸ ಚೆನ್ನಾಗಿ ಬೆಂದಿದ್ರೆ ಗಂಟು ಆಗಿರ್ತದೆ. ಹಚ್ಕಟ್ಟಾಗಿ ಒಂದು ಅದ ನೋಡ್ಕೊಂಡು ಅಡುಗೆ ಮಾಡೋಕ್ಕೆ ಕಲಿ. ಹೆಂಗೆ ಬೇಕು ಹಂಗಲ್ಲ. ನಾನು ಅವತ್ತೇ ಹೇಳೋದು ಅನ್ಕೊಂಡೆ, ಹೊಸು ಗೊತ್ತಾಯ್ಕಿಲ್ಲ, ಬೇಜಾರು ಮಾಡ್ಕೊತಾಳೆ ಅಂತ ನಾನು ಹೇಳಲಿಲ್ಲ. ನೀನೇ ಅರ್ಥ ಮಾಡ್ಕೋಬೇಕು ತಾನೇ ಹೇಳಲಿಲ್ಲ ಅಂದಮೇಲೆ. ಏನೂ ಇಲ್ಲ, ಅದನ್ನೇ ಮುಂದುವರ್ಸ್ಕೊ ಹೋಯ್ತಾ ಕೂತಿರೋದು. ಅನ್ನ ಏನೋ ಚೆನ್ನಾಗಿ ಮಾಡ್ತಿದ್ದಿ, ಹೆಸರು ಚೆನ್ನಾಗಿ ಮಾಡ್ತಿದ್ದಿ. ಹಿಟ್ಟ ಹೊಸ ಅಷ್ಟು ಹಚ್ಕಟ್ಟಾಗಿ ಮಾಡ್ತಾಯಿಲ್ಲ. ಹೊಸ ಚೆನ್ನಾಗಿ ಹಚ್ಕಟ್ಟಾಗಿ ಇಟ್ಟು ಮಾಡು. ಹಚ್ಕಟ್ಟಾಗಿ ಒಕ್ತಾನ ಮಾಡು. ಸರಿ ಸರಿ ಕತೆ, ಹೋಗಿ ಟೀ ಕುಡಿ ಹೋಗು. ಮಗ ಏನು ಮಾಡ್ತಿದ್ದಿ? ಅಯ್ಯೋ ಬಕ್ಕ ಟೀ ಕುಡಿ ಬೈಲಿ. ಕಾವೇರಿ ಅಯ್ಯೋ ಟೀ ಬೇಡ ಏನು ಬೇಡ ಕತೆ, ಬರುವತ್ತಲ್ಲಿ ತಾನೇ ಕುಡ್ಕೊ ಬಂದಿದೆ. ಬೇಡ ಜಾಸ್ತಿ ಟೀ ಕುಡಿದು ಸಿಹಿ ಜಾಸ್ತಿ ಆಗ್ಬಿಟ್ಟು ಅಲ್ಲೆಲ್ಲ ನೋಯ್ತಾ ಕೂತವೆ. ಟೀ ಬೇಡ ಕತೆ. ಏನು ಆರಾಮಾಗಿ ಕೂತ್ಬಿಟ್ಟಿದ್ದಿ? ಮಗನ ಮದುವೆನೂ ಆಯಿತು, ಒಕ್ಕಿಗ್ತಾನೆಲ್ಲ ಸೊಸೆ ಮಾಡ್ಕೊತಾಳೆ ಅಂದ್ಬಿಟ್ಟು ಏನೋ ಕೂತ್ಕೊಬಿಟ್ಟಿದೀಯಾ? ಅಯ್ಯೋ ಇಲ್ಲ ಕತೆ ಬಕ್ಕ, ಹೊಲ್ದಿಂದ ಈಗೊಂದು ಗಳಿಗೆ ಬಂದ ಕೈ ಕಾಲು ತೊಳ್ಕೊಂಡು ಕೂತ್ಕೊಂಡೆ. ಕಾಫಿ ಕಾಯಿಸ್ಕೊಟ್ರು, ಕುಡಿದ್ಬಿಟ್ಟು ಕೂತ್ಕೊಳ್ಳೋದು ಅಂದ್ಬಿಟ್ಟು ಕೂತಿದ್ದೆ ಕತೆ. ಬಕ್ಕ ಕೂತ್ಕೊ ಬಾ, ಟೀ ಕುಡಿ ಬಕ್ಕ. ಇಲ್ಲ ತಕೋ, ನಾನು ಚೂರು ಕುಡ್ದೇ ಇಲ್ಲ ಕತೆ. ಅಯ್ಯೋ ಇಲ್ಲ ಬ್ಯಾಡಕತ್ ಕುಡಿ ನೀನು. ಟೀ ಬೇಡ ಏನು ಬೇಡ ಕತೆ. ಏನ್ಲಿವಾ ಅಲ್ಲಿ ನೋಯ್ತದೆ ಬೇಡ ಅಂತ ಬಾ. ಬೇಡ, ಹಲ್ಲು ಪಲ್ಲೆಲ್ಲ ನೋಯ್ತಾ ಕೂತವೆ. ಸಿಹಿಯ ಚೆನ್ನಾಗಿ ತಿಂದುಬಿಟ್ಟೆ ಹಬ್ಬದಲ್ಲಿ ಕಜ್ಜಿಜಯ್ಯ, ಅದು ಇದು ಸಿಹಿ ಕಜ್ಜಿಕಾಯಿ ಅದನ್ನೆಲ್ಲ ಮಾಡಿದ್ರು ಅಂದ್ಬಿಟ್ಟು ಚೆಂದಾಗಿ ತಿಂದುಬಿಟ್ನ. ಈಗ ನೋಡ್ರೆ ಅಲ್ಲಿ ನೋವು ಕಾಣಿಸ್ಕೊ ಕೂತದೆ. ಏನು ಮಾಡೋದು? ಅದಕ್ಕೆ ಆಯ್ತು ಇದಕ್ಕೆ ಟೀ ಕಾಫಿ ಜಾಸ್ತಿ ಕುಡಿಯೋದು ಅಂದ್ಕೊಂಡು ನಿರ್ಧಾರ ಮಾಡಿಬಿಟ್ಟಿವ್ನಿ. ಮೊದಲು ಹೊಸಿ ಕುಡಿತಿದ್ದ ಟೀಯೇ, ದಿನಕ್ಕೊಂದು 10 ಬಾರಿ ಯಾರು ಆಗೋದು. ನಿನ್ನಂಗೆ ಟೀ ಕುಡಿದ್ರೆ ಅಲ್ಲಿ ನೋಡ್ಬಿಡ್ತಾನೆ ಏನೇನು ಬಂದದು. ಹೊಸಿ ಸಿಹಿ ಕುಡಿತಿದ್ದ, ನಮ್ಮ ಮಟ್ಟಿಗೆ ಬಂದಾಗಲೂ ಟೀ ಕಾಯಿಸೋರೆ ಅದಕ್ಕೆ ಸಕ್ಕರೆ ಸುರ್ಸ್ಕೊ ಕುಡಿಯುವೆ. ಅಷ್ಟು ಸಿಹಿ ಕುಡಿದ್ರೆ ಅಲ್ಲಿ ನೋಡ್ಬಿಡ್ತಾನೆ ಇನ್ನೇನು ಬಂದದು. ಅದಕ್ಕೆ ಈಗ ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಗೇನು ಹೋಗಲಿಲ್ಲ, ಅಷ್ಟಕ್ಕೂ ಆಸ್ಪತ್ರೆಗೆ ಹೋದರೆ ದುಡ್ಡು ಕಾಸು ಇಲ್ದಿರೋ ಬತ್ತಲ್ಲಿ. ಅದಕ್ಕೆ ಗೊತ್ತಾಯ್ತು ಟೀ ಕಾಪಿಂದನೇ ಅಂತವ. ಈಗ ಹೊಸಿ ಬಿಟ್ಬಿಟ್ಟಿನಿ. ಈಗ ದಿನಕ್ಕೆ 1 ಸಲ ಇಲ್ಲ 2 ಸಲ ಅಷ್ಟೇ. ಅದು ಕುಡಿನಿಲ್ಲ ಅದು ತಲೆನೋವು ಬಂದ್ಬಿಡ್ತದೆ, ತಲೆ ಹಿಡ್ಕೊಂಡಂಗೆ ಆಗೋಯ್ತದೆ. ಅದಕ್ಕೆ ತಾಳು ಅಷ್ಟನಾರು ಕುಡಿಯೋದ, ಅಷ್ಟನಾರು ಮಾಡಿ ಮುಟ್ಟದ ಅಂದ್ಬಿಟ್ಟು ಹಂಗೆ ಅಷ್ಟು ಮಾತ್ರ ಕುಡಿಯೋದು. ಇಲ್ಲ ಅಂದಿದ್ರೆ ಕುಡಿಯೋನಿ, ಇಲ್ಲ ಕತ್ ಕುಡಿ ನೀನು, ಆರೋಯ್ತದೆ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾ ಟೀಗಿ ಕುಡಿಯೋಕ್ಕಿಲ್ಲ ಕತೆ. ಸರಿ ಕಂತಕೋ, ನಿನ್ಗೆ ಅಲ್ಲಿ ನೋವು ಬೇರೆ ಅಂತಿದ್ದಿ, ಬಲವಂತ ಮಾಡಿ ಕೂಡಿಸಿ ಮಾಡಿ ಇನ್ನೂ ಅಲ್ಲಿ ನೋವು ಜಾಸ್ತಿ ಆಗಿ ಇವಳು ಕೂಡಿಸ್ಬಿಟ್ಲು ಜಾಸ್ತಿ ಆಯಿತು ಅಂತಂದು ಏನೂ ಇಲ್ಲ ಕತೆ. ಸರಿ ಇನ್ನೇನು? ಅಯ್ಯೋ ಇನ್ನೇನು ಇಲ್ಲ ಕಣ್ಮಗ. ಎಲ್ಲೋದ ಮನು? ಅಲ್ಲಿ ತಗೋಗವನೆ.
ಹೊಲ್ತಕ್ಕೆ ಹೋಗಿದ್ದಾನೆ ನೀನು ಸೊಸೆ ಒಳಗೇನೋ ಅವಳೆ ಹೆಂಗೆ ಏನು ನೀನು ಸೊಸೆ ಪರವಾಗಿಲ್ವಾ ನೋಡೋಕ್ಕೇನೋ ಚೆನ್ನಾಗವಳೆ ತೆಳಗೆ ಬೆಳಗ್ಗೆ ಇದ್ರೆ ಸಾಕ ಹೋಗ್ತಾರೆ ಹೆಂಗೆ ಮಾಡಾಳು ಚೆನ್ನಾಗಿ ಮಾಡಾಳ ಇಲ್ಲ ಕಲ್ತಿದ್ದಾಳು ಇಲ್ಲ ಕಲ್ಸ್ಕೊಡ್ಬೇಕು ಇಲ್ಲ ಮಾಡ್ಕೊಂಡು ಬಿಟ್ಕೊಂಡು ಹೋಯ್ತಿದ್ದಾಳು ಏನು ಕತೆ ಒಂದಡಿಕೆ ಮಾಡ್ಕೊಂಡು ಹೋಯ್ತಿದ್ದಾಳೆ ನಿಮ್ಮ ಜೊತೆ ಹೊಂದ್ಕೊಂಡು ಕೆಂತ್ಕೊಂಡು ನಿಮ್ಮ ಜೊತೆ ಮಾತುಕತೆ ಆಡ್ಕೊಂಡು ಹೋಯ್ತಿದ್ದಾಳು ಹೆಂಗೆ ಮುಂದೆ ಬರೋದ ನಾವು ಹೇಳೋಕೆ ಆಯ್ಕಿಲ್ಲ ಆಯಿತಾ ಈಗ ಏನೋ ತಕ್ಕ ಮಟ್ಟಿಗೆ ಪರವಾಗಿಲ್ಲ ವಾಗ್ತನದಲ್ಲಿ ಅಡುಗೆಯ ಅವನನ್ನು ಮಾಡ್ತಾಳೆ ಅವನನ್ನು ಮಾಡೋಕ್ಕೆ ಬರೋಕ್ಕಿಲ್ಲ ಹೇಳ್ಕೊಡ್ಬೇಕು ಅದಾಗಿದ್ದ ಗೊತ್ತಾಯ್ಕಿಲ್ಲ ಅದ ಹೇಳ್ಕೊಟ್ರೆ ಮಾಡ್ತಾಳೆ ಇಷ್ಟು ಮಾಡ್ಬಿಟ್ಟು ಇಷ್ಟು ಹಾಕಿ ಮಾಡು ಅಂತ ಏನು ಪರವಾಗಿಲ್ಲ ಒಟ್ಟಿಗೆ ಓದಿಸ್ಕೊಂಡ್ರೆ ಪರವಾಗಿಲ್ಲ ಏನೋ ಮಾಡ್ಕೊಂಡ್ ಹೋಯ್ತಾವಳೆ ಮುಂದೆ ನಾವು ಬರೋದ ನಾವು ಕಂಡಿಲ್ಲ ಈಗಿರೋದು ಮಾತ್ರ ನಾನು ಹೇಳ್ಬಲ್ಲೆ ಈಗ ಪರವಾಗಿಲ್ಲ ಕಲ್ತ್ಕೊಂಡು ಹೆಂಗೋ ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋಯ್ತಾವಳೆ ಎಷ್ಟೋ ಅಗ್ರ ಆಗದೆ ನನಗೂ ನಾನೇ ಎಲ್ಲ ಮುಟ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬೇಕಾಯ್ತು ಈಗ ಅವಳು ಬಂದವಳಲ್ಲ ಹುಸಿ ಅಗ್ರ ಆಯಿತು ಏನು ಕಾಲದಲ್ಲಿ ಹುಷಾರಾಗಿರ್ಬೇಕು ಅಲ್ಲೆಲ್ಲ ನೋಡ್ತೀವಲ್ಲ ಟಿ ವಿಲಿ ಏನಕ್ಕೆ ಅಕ್ಕಪಕ್ಕದಲ್ಲೆಲ್ಲ ನೋಡ್ತೀವಲ್ಲ ಹುಷಾರು ಸೊಸೆರ ಸೆದ್ದು ಬಸ್ತಲ್ಲಿ ಇಟ್ಸ್ಕೊಳ್ಳಿ ಈ ಕಾಲದಲ್ಲಿ ಹಗ್ಗವ ಲೂಜ್ ಬಿಡಬಾರ್ದು ಬಿಗಿಯಾಗಿ ಎಳೆದಿಡ್ಕೋಬೇಕು ಬುಗ್ದರ್ವ ಆಗಿದ್ರೆ ಮಾತ್ರವೇ ಹೆಂಗೋ ಜೀವನ ಪವನ ಮಾಡ್ಕೋಬೇಕಾಗೋದು ಈ ಕಾಲದಲ್ಲಿ ಇಷ್ಟ ಬಂದು ಬಿಟ್ಬಿಟ್ಟಿರಿ ಹಂಗಲ್ಲಕ್ಕಂತ ಕಳಿವಳು ಭಾರಿಯ ಇದು ಮೆತ್ತ ಜನಗಳ ಜೊತೆ ಜಾಸ್ತಿ ಮಾತಾಡೋಕ್ಕಿಲ್ಲ ಕತೆ ಹೇಳೋಕ್ಕಿಲ್ಲ ಯಾರ ಜೊತೆಗೆ ಹೋಯ್ಕಿಲ್ಲ ಹೆಂಗಂತೆ ಬುದ್ಧಿ ಏನು ಇಲ್ಲ ಕತೆ ಒಂದು ಮನ್ಸನ್ನ ಒಂದ್ಸಲ 2 ಸಲ ನೋಡ್ರೆ ಸಾಕಾಯ್ಕಿಲ್ವಾ ನೀನೊಳೆ ಸರಿ ಅದವಳೆ ಅಂತ ತಕೋ ನನಗಂತ ತಕ್ಷಣ ಅಂತ ಬುದ್ಧಿ ಅದೇ ಅಂತವಾ ಹುಸಿಯ ನಿಮ್ಮ ಹುಷಾರಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಅಂದಿದ್ದು ನಾನು ಆಮೇಲೆ ಕೇಳಿಸ್ಕೊಂಡಿದ್ದೆ ನೀವು ಅಕ್ಕ ಹಿಂಗೆ ಅಂತವಳಲ್ಲ ಅಂತ ನೀನು ಸೊಸೆ ಬರ್ಲು ಕಡೆ ತಗೊಂಡು ಓಡ್ ಬಂದವಳು ನನಗೆ ಈ ಕಾಲದಲ್ಲಿ ಸರಿಯಿಲ್ಲ ಹುಷಾರಾಗಿ ಸೊಸೆಯರ್ನ ಮೊದಲಿಂದ ಎದ್ದು ಬಸ್ತಲ್ಲಿ ಇಟ್ಕೊಳ್ಳೋದ ಕಲೀರಿ ಅಂತ ಹೇಳ್ತಿರೋದು ಅಷ್ಟೇ ಈ ಕಾಲದಲ್ಲಿ ಯಾರನ್ನ ನಂಬಿ ಯಾರನ್ನ ಬಿಡೋಕ್ಕತ್ತದು ಅಯ್ಯವ್ವ ಜೀವನ ನೋಡಿದ್ರೆ ನಮಗೆ ಬೇಸರ ಆಗೋಯ್ತದೆ ಬೇಸರ ಆಗ ಒಂದು ಮಾತು ಒಂದು ಕತೆ ಒಂದು ನಂಬಿಕೆಲೆ ಜೀವನ ನಡೆದೋಗೋದು ಈ ನಂಬಿಕೆಲೆ ಎಷ್ಟೋ ಜೀವನ ಸಾಗಿಸ್ಬಿಡೋರು ನಂಬಿಕೆಲೆಯ ಎಷ್ಟೋ ಯಾವಾರ ಎಲ್ಲ ನಡೆದೋಗ್ಬಿಡವು ಈಗ ಒಬ್ಬ ಮನಸ್ಸಾದರೆ ನಂಬಿಕೆ ಇಲ್ಲ ಯಾರನ್ನ ನಂಬೋಕ್ಕಾಗಲ್ಲ ಯಾರನ್ನ ಬಿಡೋಕ್ಕಾಗಲ್ಲ ಈ ಕಾಲದಲ್ಲಂತೂ ಏನು ಇಲ್ದಂಗೆ ಆಗ್ಬಿಟ್ಟದೆ ಕಣವು ಏನೂ ಇಲ್ಲ ನಂಬಿಕೆ ಅನ್ನೋದೇ ಇಲ್ಲ ಯಾರ ಮೇಲೆ ನಂಬಿಕೆ ಇಡಬೇಕು ಅದೇ ದೊಡ್ಡ ಕಷ್ಟ ಆಗ್ಬಿಟ್ಟದೆ ಅದನ್ನ ಹುಡ್ಕೋದಲ್ಲ ಅದೇ ಕಷ್ಟ ಆಗ್ಬಿಟ್ಟದೆ ಇರಲಿ ಹುಷಾರಾಗಿರಿ ಸರಿ ಕಣ್ಮಗ ಬರ್ತೀನಿ ಟೀ ಕುಡಿ ನಾನು ಇತ್ತಾಗ ಬಂದಿದ್ದೆ ಸ್ವಲ್ಪ ಮಾತಾಡ್ಸ್ಕೊ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಬಂದಿದ್ದು ಹುಷಾರು ಆಮೇಲೆ ಇದೇನು ಹಿಂಗೆ ಅಂತೊಳಲೆ ಒಕ್ಕ ಅಂತ ಬೇಜಾರು ಮಾಡ್ಕೋಬೇಡ ಇರೋದು ಹೇಳಿದ್ದು ನನಗೆ ಕಾಲದಲ್ಲಿ ಹೆಂಗೆ ಏನು ಅಂತವಷ್ಟೇ ಇಡ್ಲಕ್ಕಂತ ಬಿಡು ಯಾಕೆ ಗೊತ್ತಾಯ್ಕಿಲ್ವಾ ಅದರಲ್ಲಿ ಏನು ತಪ್ಪತ್ತು ಇರೋದು ಅಲ್ವ ಹೇಳಿದ್ದು ನೀನು ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಯ್ಕಿಲ್ಲ ಯಾರನ್ನೂ ಬಿಡೋಕ್ಕಾಯ್ಕಿಲ್ಲ ನೀನು ಸರಲ್ಲಿ ನೀನು ಇರವ ಅಂತಂದೆ ಅದ್ರಾಗ ಏನು ತಪ್ಪು ಅದನ್ನ ನಾವು ತಪ್ಪು ನೀನು ಅಂದಿದ್ದು ಅಂತ ಅನ್ನೋಕ್ಕಾಗದ ಬಿಡು ಮಾತಾಡಿ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಅದು ತಪ್ಪು ಅನ್ನೋಕ್ಕಾಗದ ಇರೋದೇ ತಾನೇ ನೀನು ಹೇಳಿದ್ದು ಸರಿ ತಲೆಗೆಲ್ಲ ಕೆಡಿಸ್ಕೊಬೇಡ ಬಿಡಕ್ಕ ಸರಿ ಕತೆ ನೀನು ಹೇಳಿದ್ದು ಸರಿನೇ ಕತೆ ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಈ ಕಾಲದಲ್ಲಿ ಯಾರನ್ನ ನಂಬಿ ಯಾರನ್ನ ಬಿಡಬೇಕು ಆಯ್ಕಿಲ್ಲ ಕಣವ ನಂಬಿಕೆ ಅನ್ನೋದೇ ಹೊಂಟೋಗ್ಬಿಟ್ಟದೆ ಇಲ್ಲಿ ನೋಡಿದ್ರೆ ಇಲ್ಲಿ ಹೆಂಗೆ ಏನು ಅಂತ ಫೋನಲ್ಲಿ ಟಿ ವಿಲೆಲ್ಲ ನೋಡ್ತಿದ್ರೆ ನಮಗೆ ಹೆದರಿಕೆ ಆಗ್ತದೆ ಇದು ಏನೋ ಹಿಂಗಾಗೋಯ್ತು ನಮ್ಮ ಕಾಲದಲ್ಲೆಲ್ಲ ಹೆಂಗಿದ್ದಿಲ್ಲ ಒಂದು ಮಾತಲೆಯ ಎಲ್ಲ ನಂಬಿಕೆ ಗಿಮ್ಕೆಲ್ಲ ಉಳಿಸ್ಕೊಬಿಡರು ಈಗ ಮಾತಕ್ಕೂ ಬೆಲೆ ಇಲ್ಲ ಏನಕ್ಕೂ ಬೆಲೆ ಇಲ್ಲ ಇಷ್ಟ ಬಂದಂಗೆ ಆಡ್ತಾ ಕೂತವ್ರೆ ದುಡ್ಡು ಲೋಕ ಕಾಸು ಮೇಲೆ ಸೇರ್ಕೊ ಹೋಯ್ತದೆ ಕಂತಕೋ ಅಯ್ಯೋ ಅದಂತೂ ನಿಜ ಕಂತಕೋ ಇದಂತೂ ಹೇಳ್ದಲ್ಲ ಇದಂತೂ ಅಪ್ಪನ ಹುಟ್ಟಿದ ಮಾತು ದುಡ್ಡಿನ ಕಾಲ ದುಡ್ಡಿನ ಮೇಲೆ ನಡ್ಕೊ ಹೋಯ್ತದೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ